ರಾಜೀನಾಮೆ ಜೊತೆಗೆ ಪ್ರಮಾಣ ವಚನದ ವಿಚಾರದಲ್ಲೂ ಕೂಡ ಹಲವಾರು ಸುದ್ದಿಗಳು ಬರ್ತಾ ಇದೆ. ಗುರುವಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಗುರುವಾರ ಸಿದ್ದರಾಮಯ್ಯನವರ ರಾಜೀನಾಮೆ ಫಿಕ್ಸ್ ಅನ್ನುವಂತ ಸುದ್ದಿ ಬರ್ತಾ ಇದೆ. ಗುರುವಾರ ಮಧ್ಯಾಹ್ನ 12 ಗಂಟೆಯ ಒಳಗೆ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಅವ್ರು ಕಾಯ್ತಾ ಇದ್ರು. ಹಿ ವಾಸ್ ಕ್ವೈಟ್ ಕ್ಲಿಯರ್. ಹೈಕಮಾಂಡ್ ಹೇಳಿದ್ರೆ ನಾನು ಕೊಡ್ತೀನಿ, ನಾನೇನು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ ಅಂತ. ಸೊ ಇವತ್ತು ಹೈಕಮಾಂಡ್ ಕರೆದು ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದೆ. ಹೀಗಾಗಿ ನಾನು ಹೈಕಮಾಂಡ್ನ ಡಿಸಿಷನ್ ಏನಿದೆ ಅದಕ್ಕೆ ಆ ಡಿಸಿಷನ್ಗೆ ನಾನು ಅವಾಯ್ಡ್ ಬೈ ದ ಡಿಸಿಷನ್ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಗುರುವಾರ ಮಧ್ಯಾಹ್ನ 12 ಗಂಟೆಯ ಒಳಗಡೆ ರಾಜೀನಾಮೆ ಕೊಡ್ತಾರೆ. ಸೊ ರಾಜೀನಾಮೆ ವಿಚಾರ ಕ್ಲಿಯರ್ ಆಗಿದೆ, ಆದ್ರೆ ಆಫರ್ ವಿಚಾರ ಇನ್ನು ಕ್ಲಿಯರ್ ಆಗಿಲ್ಲ. ಏನು ರಾಜ್ಯಸಭೆಗೆ ಬನ್ನಿ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ತಮ್ಮಂತ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕರ ಅವಶ್ಯಕತೆ ಅನಿವಾರ್ಯತೆ ಈ ದೇಶದ ರಾಜಕಾರಣಕ್ಕೆ ಇದೆ. ಬಿಜೆಪಿ ಅಂತಹ ಒಂದು ಪ್ರಬಲ ಪಕ್ಷವನ್ನ ಎದುರಿಸೋದಕ್ಕೆ ತಮ್ಮಂತ ನಾಯಕರು ರಾಷ್ಟ್ರ ರಾಜಕಾರಣದಲ್ಲಿ ಇರಬೇಕು ಅನ್ನುವಂತ ಆಫರ್ ಏನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು, ಅದನ್ನ ಇನ್ನೂ ಕೂಡ ಸಿದ್ದರಾಮಯ್ಯನವರು ಅಕ್ಸೆಪ್ಟ್ ಮಾಡಿಲ್ಲ. ಅದರ್ವೈಸ್ ರಾಜೀನಾಮೆ ವಿಚಾರ ಸ್ವಲ್ಪ ಕ್ಲಿಯರ್ ಆದಂಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಪರವಾಗಿ ಅಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿರೋದೆ ಈಗ ದೊಡ್ಡ ದೊಡ್ಡ ಡೆವಲಪ್ಮೆಂಟ್. ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್? ಕಂಡಂತಹ ಕನಸು 3 ವರ್ಷಗಳಿಂದಲೂ ಕೂಡ ನಡೆಸ್ತಾ ಇದ್ದಂತಹ ಆ ಒಂದು ಹೋರಾಟಕ್ಕೆ ಕೊನೆಗೂ ಕೂಡ ಹೈಕಮಾಂಡ್ ಬಗ್ಗಿದೆ, ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದೆ. ಎಸ್, ಕಡೆಗೂ ಹೈಕಮಾಂಡ್ 3 ವರ್ಷದ ಅನಿಶ್ಚಿತತೆ ಹೈಡ್ರಾಮಾಗೆ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ರೆಡಿ ಆಗಿದೆ. ಒಂದು ದೊಡ್ಡ ಡಿಸಿಷನ್ ತಗೊಂಡಿದೆ. ಇವತ್ತೇನಾದ್ರೂ ಆ ಡಿಸಿಷನ್ ತಗೊಂಡಿಲ್ಲ ಅಂದಿದ್ದಾರೆ ಹೈಕಮಾಂಡ್ನ ವೀಕ್ ಕಮಾಂಡ್ ಅಂತ ಇದ್ರು. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸ್ವಲ್ಪ ಪುರ್ಸೊತ್ತಾಗಿದ್ರು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದಿತ್ತು, ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿದ್ರು ಮತ್ತು ಕರ್ನಾಟಕವನ್ನು ಕೂಡ ಈ ವಿಚಾರದಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಈ ಅನಿಶ್ಚಿತತೆಗೆ ಒಂದು ಫುಲ್ ಸ್ಟಾಪ್ ಹಾಕಿ ಮುಂದಿನ ಚುನಾವಣೆಗೆ ಪಕ್ಷವನ್ನು ರೆಡಿ ಮಾಡೋದಕ್ಕೆ ಬೇಕಾದಂತಹ ಆ ಬದಲಾವಣೆಗೆ ಮುನ್ನುಡಿ ಬರೆದಿದ್ದಾರೆ. ಸಿದ್ದರಾಮಯ್ಯನವರ ಹತ್ರ ರಾಜೀನಾಮೆ ಕೇಳಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ. ರಾಜೀನಾಮೆ ಕೊಟ್ಟ ತಕ್ಷಣ 1 ಸೆಕೆಂಡು ವೇಸ್ಟ್ ಮಾಡಲ್ಲ ಡಿ ಕೆ ಶಿವಕುಮಾರ್. ಯಾಕೆಂದರೆ ಅವ್ರಿಗೆ ಗೊತ್ತು 1 ಸೆಕೆಂಡಲ್ಲಿ ಭಾಳ ಬದಲಾವಣೆಗಳಾಗ್ಬಿಡುತ್ತೆ ಅಂತ. ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಆಫರ್ ಏನು ಕೊಟ್ಟಿತ್ತು ಹೈಕಮಾಂಡ್ ಅದನ್ನು ಇಲ್ಲಿಯವರೆಗೆ ಅಕ್ಸೆಪ್ಟ್ ಮಾಡಿಲ್ಲ ಸಿದ್ದರಾಮಯ್ಯನವರು. ಸತೀಶ್, ಸಿದ್ದರಾಮಯ್ಯನವರು ಎಕ್ಸಿಟ್ ಆದರೆ ಅವ್ರಿಗೆಲ್ಲ ಅಕಾಮಿಡೇಟ್ ಮಾಡ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿತ್ತು. ಒಂದು ವೇಳೆ ಈ ಒಂದು ಫಾರ್ಮುಲಾವನ್ನು ಮುಂದಿಟ್ಟರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದರೆ ಇದು ಡಿಮೋಷನ್ ಆಗುತ್ತೆ ಹೊರತು ಪ್ರಮೋಷನ್ ಆಗಲ್ಲ. ಅಥವಾ ಅವರ ಒಂದು ರಾಜಕೀಯ ಜೀವನದಲ್ಲಿ ಇದು ಒಂದು ರೀತಿ ಒಂದು ತಪ್ಪು ಸಂದೇಶ ಅಥವಾ ಅತೃಪ್ತಿ, ಅಸಮಾಧಾನ ಥರ ಬಿಂಬಿತವಾಗ್ಬೋದು ಅಂತ. ಸೊ ಇದನ್ನು ಮ್ಯಾನೇಜ್ ಮಾಡ್ತಾರಾ, ಇವ್ರು ಒಪ್ಕೊಳ್ತಾರಾ? ಇದು ತುಂಬ ಈಸಿ, ತುಂಬ ಸಲೀಸಾದ ಟ್ರಾನ್ಸಿಸ್ಟ್ ಆಗುತ್ತಾ? ಅದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ರಾಧಾ, ನಾವು BS ಯಡಿಯೂರಪ್ಪ ಅವರ ರಾಜೀನಾಮೆಯನ್ನು ಒಂದ್ಸಲ ಮೆಲುಕಾಕ್ಬೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಬೇಕಾದ್ರೆ ಬಲವಂತವಾಗಿ ಇಳಿಸಿದ್ರು. ಅಂದರೆ ಮುಖ್ಯಮಂತ್ರಿ ಮಾಡಾದ್ಮೇಲೆ 1 ವರ್ಷಕ್ಕೆ ಮತ್ತೆ ಬಲವಂತವಾಗಿ ಇಳಿಸಿದ್ರು.
ಈ ಯಡಿಯೂರಪ್ಪಗೆ ಇಷ್ಟ ಇಲ್ಲ ಅಂದರೂ ಕೂಡ ಇಳಿಸಿದ್ರು. ಆಗ ಯಡಿಯೂರಪ್ಪ ಅವರು ಕಣ್ಣೀರಾಗ್ತಾ ತನಗೆ ಆದಂಥ ನೋವನ್ನು ಹೇಳಿದ್ರು. ಅದು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಬಹುದೊಡ್ಡ ಡ್ಯಾಮೇಜ್ ಆಯಿತು 2023 ಚುನಾವಣೆಗೆ. ಆದರೆ ಸಿದ್ದರಾಮಯ್ಯವ್ರ ಪರಿಸ್ಥಿತಿ ಆ ರೀತಿ ಸದ್ಯಕ್ಕೆ ಇಲ್ಲ ಅಂತ ಅನ್ನಿಸ್ತಾ ಇದೆ, ಸದ್ಯ ಮೇಲ್ನೋಟಕ್ಕೆ ನೋಡ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯವ್ರು ಈಗಾಗಲೇ ಮಾರುತಿ ಹೇಳ್ತಾ ಇದ್ದಾರೆ, ಅದನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ 8 ವರ್ಷ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಅದರ ಜೊತೆಗೆ 2 ಬಾರಿ ವಿಪಕ್ಷ ನಾಯಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹಂಗೆ ನೋಡಿಕೊಂಡ್ರೆ ಕಳೆದ ಆಲ್ಮೋಸ್ಟ್ 16-17 ವರ್ಷಗಳಿಂದ ಸುದೀರ್ಘವಾಗಿ ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಒಬ್ಬ ರಾಜಕಾರಣಿಯಾಗಿ ಯಾವೆಲ್ಲ ಪೊಸಿಷನ್ ಹೋಗಬೇಕಿತ್ತು, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಎಲ್ಲ ರೀತಿಯ ಒಂದು ಅಧಿಕಾರವನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರಕ್ಕೆ ವಿರುದ್ಧವಾಗಿ ಒಂದು ಎಮೋಷ್ನಲ್ ಸ್ಪೀಚ್ ಮಾಡಿ ಅಥವಾ ನನಗೆ ಅನ್ಯಾಯ ಆಯಿತು ಅನ್ನೋ ಒಂದು ಹೇಳಿಕೆಯನ್ನು ಕೊಡುವಂತಹ ಯಾವುದೇ ರೀತಿಯ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಮೊದಲಿಂದ ಕೂಡ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ, ರಾಹುಲ್ ಗಾಂಧಿ ಏನು ಹೇಳಿದ್ರೆ ಅದನ್ನ ನಾವು ಕೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಸೊ ಈಗ ಹೈಕಮಾಂಡ್ ಮಾತಿಗೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಸೊ ಸಹಜವಾಗಿಯೇ ಮಾರುತಿ ಕೆಲವೊಂದಿಷ್ಟು ವಿಚಾರದಾಗಿ ಅಂದರೆ ಇನ್ಸೈಡ್ ಮಾಹಿತಿಯನ್ನು ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ತೃಪ್ತಿಯಿಂದಾಗಿ ಅವರು ಬಹುಶಃ ಹೊರಗಡೆ ಹೋಗ್ತಾರೆ. ಯಾಕಂದರೆ ಈಗ 80 ವರ್ಷ ಆಗಿದೆ ಸಿದ್ದರಾಮಯ್ಯನವ್ರಿಗೆ, ಬಂದಿದ್ರು ಅಂತ. ಎಸ್ 80 ವರ್ಷ ಆಗಿದೆ ಈಗಾಗಲೇ. ಸೊ ಹಾಗಾಗಿ ಈಗ ತಮ್ಮ ರಾಜಕೀಯಕ್ಕಿಂತ ತನ್ನ ಮಗನ ರಾಜಕೀಯ ಜೊತೆಗೆ ತನ್ನ ಆಪ್ತರ ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ತನ್ನ ನಂಬಿ ಯಾರೆಲ್ಲ ಜೊತೆಗಾರರಿದ್ರು ಅವರನ್ನು ಸೆಟ್ಲ್ ಮಾಡುವಂತಹ ಒಂದು ಚಾನ್ಸ್ಗೆ, ಆ ಒಂದು ಆಪ್ಷನ್ಗೆ ಜಾಸ್ತಿ ಒತ್ತನ್ನು ಕೊಡಬಹುದು ಸಿದ್ದರಾಮಯ್ಯನವರು. ಈಗಾಗಲೇ MLC ಆಗಿದ್ದಾರೆ ಮಗ ಯತೀಂದ್ರ, ಅವರು ವರುಣಾಗೆ ಮತ್ತೆ MLA ಆಗಿ ಬರಬಹುದು, ಜೊತೆಗೆ DCM ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಒಂದು DCM, ಲಿಂಗಾಯತ್ ಸಮುದಾಯಕ್ಕೆ ಒಂದು DCM, SC ಸಮುದಾಯಕ್ಕೆ ಒಂದು DCM, ಈ ರೀತಿಯ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಮುಂದೆ ಅಂತ. ಅದಕ್ಕೆಲ್ಲ ಒಪ್ಕೊಂಡ್ರೆ ತನ್ನ ಆಪ್ತರಿಗೂ ಕೂಡ ಸೆಟ್ಲ್ ಆದಂಗೆ ಆಗುತ್ತೆ. ರಾಜ್ಯದಲ್ಲಿ ಅಷ್ಟು ದೊಡ್ಡ ಮಟ್ಟದ ರೆಬಲ್ ಕ್ರಿಯೇಟ್ ಆಗಲ್ಲ DK ಶಿವಕುಮಾರ್ ವಿರುದ್ಧ. ಹಾಗಾಗಿ ಕಾಂಗ್ರೆಸ್ ಸುಸೂತ್ರವಾಗಿ ಈ ಒಂದು ಏನು ಶಫಲ್ ಇದೆ ಅಂದರೆ CM ನಾಯಕತ್ವ ಬದಲಾವಣೆ, ಅದನ್ನು ಸುಸೂತ್ರವಾಗಿ ನಿಭಾಯಿಸಬಹುದು ಅಂತ ಕಾಣಿಸ್ತಾ ಇದೆ.